ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವರಿಗೆಲ್ಲ ತಯಾರು ಮಾಡ್ಬಿಟ್ಟು ಪ್ರತಿ ಥಿಯೇಟರ್ಗೂ ಪುಷ್ ಮಾಡ್ತೀವಿ. ಪುಷ್ ಮಾಡ್ಬಿಟ್ಟು ನಾವು ಅನ್ಕೊಟ್ಟಿರೋ ಕಾನ್ಸೆಪ್ಟ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಎಲ್ಲೂ ಏನು ಎರರ್ ಆಗ್ದಂಗೆ ಪ್ರಯತ್ನ ಪಡ್ತೀವಿ. ಬಟ್ ಸಾಮಾನ್ಯವಾಗಿ ಒಂದು ವಾರ ನಮಗೆ ಟೈಮ್ ಬೇಕಾಗ್ಬೋದು ರಿಲೀಸ್ ಆದಾಗ. ಆ ಒಂದು ವಾರದಲ್ಲಿ ಎಲ್ಲ ಕರೆಕ್ಷನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ 25ಗೆ ರೆಡಿ ಆಗ್ತೀವಿ. ಉದ್ದೇಶ ಇಷ್ಟೇ ಮೇಡಮ್. ಮೊದಲನೇದಾಗಿ ಜನಗಳು ಈಗ ಥಿಯೇಟ್ರು ನಮಗೆ ತುಂಬಾ ಕಾಂಪಿಟೇಷನ್ ಮಾಡಲೇಬೇಕು, ಕಷ್ಟ ಆಗ್ತಿದೆ. ಜನಗಳ ಜೊತೆ ತುಂಬಾ ಸ್ಟ್ರಾಂಗ್ ಕನೆಕ್ಷನ್. ಆಮೇಲೆ ನಾನು ಈ ಕಾನ್ಸೆಪ್ಟ್ ಮಾಡೋದ್ರಿಂದ ಮುಂದೆ ಒಂದಿನ ನನ್ನ ಕಂಪ್ನಿ ಅಂತ ತಕ್ಷಣ ಜನಗಳು ತುಂಬಾ ಬಿಲೀವ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಏನೇ ಮಾಡ್ತೀನಿ ಅಂತ ಹೊರಟರು ಅಂದ್ರೆ ಏನೇನು ಮಾಡ್ಬೇಕಾದ್ರೆ ಒಂದಷ್ಟು ಫ್ಯೂಚರ್ ಪ್ಲಾನ್ಸ್ ಇದೆ. ಅದನ್ನೆಲ್ಲ ಮಾಡಕ್ಕೆ ಇದೊಂದು ಫೌಂಡೇಶನ್ ಅಂತ ಹೇಳ್ಬೋದು. ರೀ ರಿಲೀಸ್ ಡೇಟು June 4th ಬರೋಣ ಅಂತ ಅನ್ಕೊಂಡಿದೀವಿ. ಸೊ ಅದನ್ನ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಹೌದೌದು, ಬೇರೆ ಬೇರೆ ಸಿನಿಮಾಗಳಿದೆ. June 4th ಅನ್ಕೊಂಡಿದೀವಿ. ಮೇಡಮ್ ಇಲ್ಲಿ ಲಾಭ ಅನ್ನೋದಕ್ಕಿಂತ ನಮ್ಮ ಸಂಸ್ಥೆಯಿಂದ ಒಂದಷ್ಟು ಕನಸುಗಳು ಕಟ್ಟಿರ್ತೀವಿ. ಇದನ್ನ ಮಾಡ್ಬೇಕು ಅಂತ. ಅದನ್ನ ನೆಕ್ಸ್ಟ್ ಹೇಳ್ತೀನಿ ಮೇಡಮ್. ನಮ್ದು ಸಂಸ್ಥೆದ ಏನ್ ಪ್ಲಾನ್ಸ್ ಇದೆ ಮುಂದೆ ಅಂದ್ರೆ ನಿಮ್ಗೆ ಹೋಗ್ತಾ ಗೊತ್ತಾಗತ್ತೆ ಏನಕ್ಕೆ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಮುಂದೆ ಹೋಗ್ತಾ. ಇಲ್ಲ ಮೇಡಮ್, ಪ್ರತಿ ಶೋಗೂ ಇರುತ್ತೆ. ಪ್ರತಿ ಶೋಲು ಕ್ವೆಶನ್ ಆನ್ಸರ್ ಕೊಡ್ತೆ. ಪ್ರತಿ ಶೋ ಆ ಶೇರ್ ಅಮೌಂಟ್ ಏನಿರುತ್ತೆ ಅವ್ರಿಗೆ ಕೊಡ್ತೀವಿ. ಸರ್ ಸೇಮ್ ಟೈಮು ಅಟ್ ಎ ಟೈಮ್ ಎಲ್ಲರೂ ಉತ್ತರ ಕೊಟ್ರೆ ಫಸ್ಟ್ ಟಿಕೆಟ್ ಯಾರು ಪರ್ಚೇಸ್ ಮಾಡಿರ್ತಾರಲ್ಲ, ಸೀನಿಯಾರಿಟಿ ಫಸ್ಟ್ ಟಿಕೆಟ್ ಯಾರು ಪರ್ಚೇಸ್ ಮಾಡ್ತಾರೋ ಅವರಿಗೆ ಆ ಪ್ರೈಸ್ ಮನಿ ಹೋಗುತ್ತೆ. ಇಲ್ಲ, ಅದೇನ್ ಶೋ ಬಂದಿರ್ತಾರಲ್ಲ ಆ ಶೋ ಏನ್ ಶೇರ್ ಅಮೌಂಟ್ ಇರುತ್ತಲ್ಲ ಅದು ಮಾತ್ರ. ಅದು ಈಗ ಆಲ್ಮೋಸ್ಟ್ ಈಗ ಮೀಡಿಯಾ ಇದೆಯಲ್ಲ ಮೇಡಮ್, ಅದಕ್ಕೆ ಯಾರು ಎಷ್ಟು ದಿನ ಮೋಸ ಮಾಡ್ಬೋದು, ಒಂದಿನ 2 ದಿನ 1 ವಾರ ಮಾಡ್ಬೋದು, ಅದೆಲ್ಲ ಹೊರಗೆ ಬಂದ್ಬಿಡುತ್ತೆ. ಇಲ್ಲಿ ಅದೇ ಒಳಗಡೆ ಆದಾಗ ಹಣ ಯಾವತ್ತರ ಒಂದಿನ ಗೊತ್ತಾಗ್ಬಿಡುತ್ತೆ. ಅವಾಗ ಸುಮ್ಮನೆ ಬಿಡೋಲ್ಲ ನೀವು. ಇಲ್ಲ ಮೇಡಮ್, ಅಲ್ಲಿ ತುಂಬಾ ಪಾರದರ್ಶಕವಾಗಿ ಎಲ್ಲ ನಡೆಯುತ್ತೆ. ಸೊ ಅಲ್ಲಿ ಏನು ಆತರ ನಮ್ಮ ಟೀಮ್ ಮೆಂಬರ್ಸ್ ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಮೆಂಬರ್ಸ್ ಯಾರು ಪಾರ್ಟಿಸಿಪೇಟ್ ಮಾಡಲ್ಲ ಅದರಲ್ಲಿ. ಸೊ ನಮ್ಮ ಟೀಮ್ ಅಲ್ಲಿ ಏನ್ ಕೆಲಸ ಮಾಡ್ತಿರ್ತಾರೋ ಅವ್ರು ಯಾರು ಅದ್ರಲ್ಲಿ ಭಾಗವಹಿಸಲ್ಲ. ಅದು ಹೋಗ್ತಾ ಗೊತ್ತಾಗ್ಬಿಡುತ್ತೆ. ಅದೇ ಇಲ್ಲ ಸರ್, ಉಳ್ಳನ್ನೋದಕ್ಕಿಂತ ಈಗ ನಾನು ಮಾಡ್ತಿರೋ ಕಾನ್ಸೆಪ್ಟ್ ಓಕೆ, ಇದೆಲ್ಲ ಎಕ್ಸಿಕ್ಯೂಟ್ ಆಗೋ ತನಕ ಹಿಂಗ್ ಅನಿಸ್ತಿದೆ. ಸೊ ಮುಂದೆ ಇದೊಂದು ಟ್ರೆಂಡ್ ಆಗ್ಬಿಡ್ಬೋದು, ಗೊತ್ತಿಲ್ಲ ನಂಗೆ. ಮತ್ತೆ ಸಿನಿಮಾಗಳು ಬೇರೆ ಈ ತರ ರಿಲೀಸ್ ಮಾಡ್ಬೋದು, ಇನ್ನೇನೋ ಮಾಡ್ಬೋದು. ಇಲ್ಲ ಹೊಸ ಸಿನಿಮಾಗಳೇ ರಿಲೀಸ್ ಮಾಡ್ತಾ ಹಿಂಗ್ ಬರ್ಬೋದು. ಬಟ್ ಕೊನೆಯದಾಗಿ ಏನು ಅಂದ್ರೆ ಈ ಥಿಯೇಟರ್ಗಳು ಎಲ್ಲ ಏನೋ ಬಿಸಿ ಆಗಿ ಇನ್ನೇನೋ ಆಗಿ ಏನೋ ನಾ ಇದೆಲ್ಲ ಹೇಳೋದಕ್ಕಿಂತ ಏನ್ ನಡೀತಿದೆ ಅಂತ ನೀವೆಲ್ಲರಿಗೂ ಗೊತ್ತು ಏನಾಗ್ತಿದೆ ಅಂತ. ಹೌದು, ಸಿನಿಮಾನೇ ಮಾಡ್ಬೋದು ಸರ್. ಬಟ್ ನಮ್ಗೆ ಅದೇ ಹೇಳಿದ್ನಲ್ಲ ಸರ್, ನಮ್ಗೆ ಸರ್ ಖಂಡಿತ ಆತರ ಪ್ಲಾನ್ಸ್ಗಳು ಎಲ್ಲ ಇದಾವೆ. ಸೊ ಇಲ್ಲಿ 1 ಕೋಟಿ ನಾನು ಕೊಡ್ತೀನಿ ಅಂದಾಗ ನಿಮ್ಗೆ ತುಂಬಾ ಏನು 1 ಕೋಟಿ ಕೊಡ್ತಿಲ್ಲ ಅಂತ ನಿಮ್ಗೆ ಫೀಲ್ ಆಗ್ತಿದೆ. ಬಟ್ ಇದರಲ್ಲಿ ಸುಮಾರು ಒಂದು 40ರಿಂದ 50 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ಅವರೆಲ್ಲ ಆ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಯಾರು ಏನು ಎಷ್ಟು ಕೊಲಾಬ್ರೇಟ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ಕಾನ್ಸೆಪ್ಟ್ ಅಷ್ಟೇ. ಸೊ ನನ್ನ ಕಾನ್ಸೆಪ್ಟ್ ಹೆಂಗಿದೆ, ನಾನು ಹೇಳಿದ ಕಾನ್ಸೆಪ್ಟ್ ತುಂಬಾ ಜನ ಮುಂದೆ ಬಂದಿದ್ದಾರೆ. ಸೊ ಕೊಲಾಬ್ರೇಟ್ ಆಗಿದ್ದಾರೆ. ಸೊ ಅದಾಗುತ್ತೆ ಸರ್, ಆ ಯೋಚನೆಗಳು ಇದೆ. ಓಕೆ, ಅಂದ್ರೆ ಈಗ ಕಲೆಕ್ಷನ್ ನಿಮಗೆ ಒಂದು 10 ಲಕ್ಷ 20 ಲಕ್ಷ ಆಯ್ತು ಅನ್ಕೊಳ್ಳಿ. ಈ ಕಲೆಕ್ಷನ್ ಆಗಿದ್ದ ಅಮೌಂಟ್ 1 ಕೋಟಿ ಆದ್ರೆ ಮಾತ್ರ ಕೊಡುವಂಥದ್ದು, ಅಥವಾ 1 ಕೋಟಿ ಬೇರೆದನ್ನ ನೀವು ಸಪೋರ್ಟಿವ್ ಆಗಿ ಇಟ್ಕೊಂಡಿರೋ ಅಮೌಂಟ್?
ಇಲ್ಲ ಸರ್, ಸ್ಪಾನ್ಸರ್ಸ್ ಮಾಡ್ತಾರೆ. ಸ್ಪಾನ್ಸರ್ಸ್ ಇದೆ. ಸೊ ಅದು ಅಧಿಕೃತವಾಗಿ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅನ್ನೋದು ಅನೌನ್ಸ್ ಮಾಡ್ತೀನಿ. ಇಲ್ಲ, ನಂಗೆ ಸೀನಣ್ಣ ಅವರು ತುಂಬಾ ವರ್ಷಗಳಿಂದ ನೋಡ್ತಿದ್ದಾರೆ. ಸೊ ನನ್ನ ಕಾನ್ಸೆಪ್ಟ್ ಹೇಳಿದ ತಕ್ಷಣ ಖುಷಿಯಾಗಿದ್ದಾರೆ. ಅವ್ರೇನು ಅಲ್ಲಿ ಲೀಗಲ್ ಆಗಿ ಅವ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನು ಇರ್ತವೋ, ಏನೇನು ಮಾಡಬೇಕು, NIA ರೂಲ್ಸ್ ಪ್ರಕಾರ ಅದೆಲ್ಲ ಮಾಡ್ಕೊಂಡು. ಇದೆಲ್ಲ ಆಫೀಸರ್ ಹತ್ರ ಮಾತಾಡಿದ್ದ, ಆಫೀಸರ್ ಏನಾದ್ರು ಹೇಳಿದ್ದ? ಇಲ್ಲ, ಆಫೀಸರ್ಗೆ ಇನ್ನೂ ಈ ವಿಷಯ ಮುಟ್ಟಿಲ್ಲ. ಯಾಕಂದ್ರೆ ಈಗ ಅವ್ರ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತವೆ. ಹೌದು. ಮತ್ತೆ ಇದನ್ನು ಕೂಡ ಅವರೇ ಇಲ್ಲ, ಅದೇ ನಾವು ಈ ಆಫೀಸರ್ಗೆ ಯಾಕೆ ನಾವು ಈ ವಿಷಯ ಈಗಲೇ ಮುಟ್ಟಿಸ್ಲಿಲ್ಲ ಅಂದ್ರೆ ಅದ್ ನಿಜ, ನೀವ್ ಹೇಳ್ದಂಗೆ ಬೇರೆ ತರ ಏನೋ ಆಗ್ಬಾರ್ದು ಮುಟ್ಟಿಸು ನಮ್ಮ ಪ್ರಯತ್ನ. ನಾನು ಆಸ್ ಎ ಆಫೀಸರ್ ಫ್ಯಾನ್, ಉಪೇಂದ್ರ ಸಿನಿಮಾ ಫ್ಯಾನ್ ಆಗ್ಬಿಟ್ಟು ಇನಿಷಿಯೇಟಿವ್ ತಗೊಂಡಿದ್ದನ್ನೆಲ್ಲ ಮಾಡ್ತಾ ಇದ್ದೀನಿ. ಉಪೇಂದ್ರ ಸಿನಿಮಾನೇ, ಮತ್ತೆ ಇದ್ರ ಜೊತೆಗೆ ಬೇರೆ ಬೇರೆ ಸ್ಟಾರ್ಗಳ ಸಿನಿಮಾಗಳು ಇದಾವ, ಎಷ್ಟಿದಾವೆ? ಬೇರೆ ಇಲ್ಲ ಸರ್, ಬೇರೆ ಸ್ಟಾರ್ ಸಿನಿಮಾಗಳೆಲ್ಲ ತುಂಬಾ ಪ್ರಯತ್ನ ಪಟ್ವಿ. ನನ್ನ ಕಾನ್ಸೆಪ್ಟ್ ಯಾರು ಒಪ್ಕೊಂಡಿಲ್ಲ. ನಾನು ಹೇಳೋ ವಿಚಾರಗಳು ಯಾರಿಗೂ ಸರಿ ಹೊಂದ್ಲಿಲ್ವೋ, ಇಲ್ಲ ಅವ್ರಿಗೆ ಇಷ್ಟ ಆಗ್ಲಿಲ್ವೋ, ಏನೋ ಗೊತ್ತಿಲ್ಲ. ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಂಗೆ ಸೀನಣ್ಣ ಅವ್ರು ತುಂಬಾ ವರ್ಷಗಳಿಂದ ನೋಡ್ತಿರೋದ್ರಿಂದ ಅವ್ರಿಗೆ ನೀಟಾಗಿ ತಿಳಿಸಿ ಹೇಳಿದೆ, ಹಿಂಗಿದೆ ಅಂತ. ಸೊ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅವ್ರು ಬಂದು ಮೇಡಮ್, ಈಶ್ ಮೈರಾ ಪ್ರೊಡ್ಯೂಸರ್ಸ್, ಇದೊಂದು ಪ್ರೊಡಕ್ಷನ್ ಹೌಸ್ ಸಿನಿಮಾ. ಓಕೆ, ಅವ್ರಿಗೆ ಹೇಳ್ಬಿಟ್ಟು ಈಶ್ ಮೈರಾ ಪ್ರೊಡ್ಯೂಸರ್ ಮಾಡಿ, ಇದು ಸಿನಿಮಾ ಪ್ರೊಡಕ್ಷನ್ ಕಂಪನಿ. ಸೊ ಇದರಲ್ಲಿ ತುಂಬಾ ಜನ ಕೊಲಾಬ್ರೇಟ್ ಆಗ್ಬಿಟ್ಟು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸಿನಿಮಾ ಇದರಲ್ಲಿ ಪ್ರೊಡಕ್ಷನ್ ಗೋಯಿಂಗ್ ಆನ್. ಸೊ ಇದು ಫಸ್ಟ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಇಲ್ಲ, ಇನ್ನು ಶೂಟ್ ನಡೀತಾ ಇದೆ. ಒಂದು 100 ಥಿಯೇಟರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅವತ್ತಿನ ದಿನಕ್ಕೆ ಏನ್ ಸೆಟಪ್ ಆಗುತ್ತೆ ನೋಡ್ಕೊಂಡು ಪ್ಲೇಸ್ ಮಾಡಿ. ಹೌದು. ಇಲ್ಲ, ಸಿಂಗಲ್ ಸ್ಕ್ರೀನ್ ಅಲ್ಲಿ ಇದೇ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಓನ್ಲಿ ಫಾರ್ ಸಿಂಗಲ್ ಸ್ಕ್ರೀನ್. ಮಲ್ಟಿಪ್ಲೆಕ್ಸ್ಗೆಲ್ಲ ಇಲ್ಲ, ಓನ್ಲಿ ಫಾರ್ ಸಿಂಗಲ್ ಸ್ಕ್ರೀನ್ ಅಷ್ಟೇ. ಹೊಸ ಸಿನಿಮಾಗಳು ಬರುತ್ತೆ. ಪ್ರೊಡಕ್ಷನ್ ಹೌಸ್ ಇಂದ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಒಂದಷ್ಟು ಈ ರೀತಿ ಥಿಯೇಟರ್ ವಿಚಾರವಾಗಿ ಇಂಡಸ್ಟ್ರಿಗೆ ಏನೋ ಮಾಡಬೇಕು ಅಂತ. ಸೊ ಪರ್ಟಿಕ್ಯುಲರ್ ಆಗಿ ಏನಾದ್ರು ಒಂದಷ್ಟು ಬಜೆಟ್ ಅಮೌಂಟ್ ಅಂತ ಇಟ್ಕೊಂಡಿದ್ದೀರಾ? ಆ ಬಜೆಟ್ ಅಮೌಂಟ್ ನ ಮೂಲ ಏನು, ಅದರಿಂದ ನಿಮ್ಗೆ ಆಗುವಂತ ಲಾಭ ಏನು? ಸರ್, ಈಗ ನನ್ನ ಕಾನ್ಸೆಪ್ಟ್ ಹೆಂಗಿತ್ತು ಅಂದ್ರೆ, ನಾನು ಪ್ರೊಡಕ್ಷನ್ ಹೌಸ್ ಶುರು ಮಾಡಿದಾಗ ಒಂದಷ್ಟು ಜನ ಕೊಲಾಬ್ರೇಟ್ ಆಗ್ಬಿಟ್ಟು ನಾನು ಶುರು ಮಾಡಿದಾಗ ಆಲ್ಮೋಸ್ಟ್ ನಾನು ಈಗ ಮಾಡ್ತಿರೋ ಪ್ರಾಜೆಕ್ಟ್ ಸಿನಿಮಾ ಟಿಕೆಟ್ ಆಲ್ರೆಡಿ ಒಂದು 5,000 to 6,000 ಸೋಲ್ಡ್ ಔಟ್ ಮಾಡ್ಬಿಟ್ಟಿದ್ದೀನಿ. 5,000 to 6,000 ಅಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿಂದಲೇ ಹುಟ್ಟಿತ್ತು. ಯಾಕೆ ಈ ಪ್ರಯತ್ನಗಳೆಲ್ಲ ಮಾಡಬಾರ್ದು ಅಂದ್ರೆ, ಇವೆಲ್ಲ ಮಣ್ಣು ತರದ ಪ್ರಯತ್ನಗಳು ಅಂತ ಹೇಳ್ತಾರೆ. ಬಟ್ ಏನೋ ಒಂದ್ಸರಿ ಇದನ್ನ ಮಾಡಕ್ಕೆ ಅಂತ ಹೊರಟಾಗ, ಓಕೆ ಇದೊಂದು ಸರಿಯಾದ ದಾರಿ, ಇದನ್ನ ಮಾಡೋಣ, ಇದನ್ನ ಇಂಪ್ಲಿಮೆಂಟ್ ಮಾಡೋಣ ಅನ್ಬಿಟ್ಟು ಈಗ ಇಲ್ಲಿ ತನಕ ಬಂದಿದೆ ಸರ್. ಈಗ ನೀವು ಒಂದಿಷ್ಟು ಅಡ್ವಾನ್ಸ್ ಪಾಸ್ ಟಿಕೆಟ್ಸ್ ಮಾಡ್ಕೊಂಡು ಕೊಡ್ತಾ ಇದ್ರಲ್ವಾ? ಹೌದು. ನೀವು ಕೊಡುವಂತ ಟಿಕೆಟ್ಸ್ ಈಗ ಎಲ್ಲೋ ನಿಮ್ಗೆ ಗೊತ್ತಿರೋದು ತಲುಪುತ್ತೆ. ಥಿಯೇಟರ್ ಟಿಕೆಟ್ ತಗೋತಾರೆ. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಆಗುತ್ತಲ್ವ? ಈಗ ಇದು ಒಂದು ಪಾಸ್ ಐಡೆಂಟಿಟಿ ಇರುತ್ತೆ, ಇವ್ರಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡಕ್ಕೆ ಅವಕಾಶ ಇರುತ್ತಾ? ಮತ್ತೆ ಅಲ್ಲಿ ಜನರಲ್ ಟಿಕೆಟ್ ತಗೊಳ್ಳೋದು ಹೇಗೆ? ಇಲ್ಲ ಸರ್, ಅದು ಪಾಸ್ ಮಾಡಿ ನಾವು ಕೊಟ್ಟಾಗ ಸೊ ಅವ್ರಿಗೆ ಆರ್ಗನೈಸ್ ಮಾಡ್ತೀವಿ. ನಾವು ಏನು ಕೊಟ್ಟಿದ್ದೀವಲ್ಲ ಅವ್ರಿಗೆ ಸಪ್ರೇಟ್ ಶೋಸ್, ಸಪ್ರೇಟ್ ಅವ್ರಿಗೆ ಒಂದು ಡೇ ಫಿಕ್ಸ್ ಮಾಡ್ತೀವಿ. ಯಾಕೆಂದ್ರೆ ಅವರೆಲ್ಲ ನಮ್ಮ ಕನೆಕ್ಷನ್ ಇಲ್ಲದೆ ಇರ್ತಾರೆ, ನಮ್ಮ ಕಮ್ಯುನಿಕೇಶನ್ ಇರ್ತಾರೆ. ಅವರಿಗೆಲ್ಲ ಇನ್ಫಾರ್ಮ್ ಮಾಡ್ಬೋದು. ಸೊ ಇಂಥ ದಿನ ಈ ಶೋ ಅಂತ ಅವ್ರಿಗೆ ಇನ್ಫಾರ್ಮ್ ಆಗ್ಬಿಟ್ಟು ಅವ್ರಿಗೆ ಮಾತ್ರ ಅವತ್ತು ಪ್ರೊಟೆಕ್ಷನ್ ಆಗ್ತೀವಿ. ನೀವು ಕೊಡೋ ಪಾಸ್ ಇದೆ, ಈಗ ಅದು ಕೂಡ ನಿಮ್ಮ ಪ್ರೊಸೀಜರ್ ಇದೆ, ಅದಕ್ಕೆ ಅಪ್ಲೈ ಆಗ್ತಾರ ಆಗಲ್ಲ? ಆಗ್ತಾರೆ. ಮತ್ತೆಲ್ಲ ಒಂಥರ ಡಿಫ್ರೆನ್ಸ್ ಅಲ್ವಾ? ಈಗ ನಿಮ್ಗೆ ಗೊತ್ತಿರೋರಿಗೆ ಯಾರಿಗೋ ಪ್ರೈಸ್ ಬರುತ್ತೆ ಸರ್. ಇಲ್ಲ, ಇಲ್ಲಿ ಇಲ್ಲ ಸರ್, ನೀವು ಯೂಟ್ಯೂಬ್ ನೋಡಿದ್ರೆ ನಾವು ಈಗ ಬೆಂಗಳೂರಿಂದ ನಾವೆಲ್ಲೋಗೆ ಕಾನ್ಸೆಪ್ಟ್ ನ ಎಕ್ಸಿಕ್ಯೂಟ್ ಮಾಡಿದೀವಿ, ನಾವು ಒಂದಷ್ಟು ತಯಾರಿಗಳು ಹೆಂಗ್ ಮಾಡ್ಕೊಂಡಿದೀವಿ ಅನ್ನೋದು ನಿಮ್ಗೆ ಅದ್ರಲ್ಲಿ ಕಾಣುತ್ತೆ. ಇಲ್ಲ ಮೇಡಮ್, ಈಗ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ, ಈಗ ಇಲ್ಲಿ ಕೇಳಿದಾಗ ನಾನು ಏನ್ ಹೇಳ್ಬಲ್ಲೆ. ಸೊ ಇಲ್ಲ, ನಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡಿ ಕಾರ್ಯರೂಪಕ್ಕೆ ಬಂದಾಗ ಮೇಡಮ್ ಅಲ್ಲ
ಅಲ್ಲ ಉಪೇಂದ್ರ ಸಿನಿಮಾ ರಿಲೀಸ್ ಮಾಡ್ತಿದ್ದೇವೆ ಅಂದ್ರೆ ಅಟ್ಲೀಸ್ಟ್ ಆ ಸಿನಿಮಾಗೆ ತಕ್ಕಂಗೆ ಈ ಕಾನ್ಸೆಪ್ಟ್ ವರ್ಕ್ ಆಗ್ತಿದೆಯಲ್ಲ ಅದು ಖುಷಿ ವಿಚಾರ ಮೇಡಮ್. ಸಿನಿಮಾದಲ್ಲಿ ಊಟ ಬಿಟ್ರೆ ಓಕೆ ಸರ್, ರಿಯಲ್ ಆಗಿ ನೀವು ಹಾ. ಮಾಡಿದ್ರೆ ನಿಮ್ ಕಾನ್ಸೆಪ್ಟ್ ಗೆ ಅದು ಹೊರತಾನೆ ಇಲ್ಲ ಮೇಡಮ್, ಇಲ್ಲಿ ಸಿಂಪಲ್ ಕಾನ್ಸೆಪ್ಟ್, ಟಿಕೆಟ್ ಪರ್ಚೇಸ್ ಮಾಡಿ ಬಂದು ಸಿನಿಮಾ ನೋಡಿ ಅಂದ್ರೆ ನಿಮ್ಗೆ ಆ ಕ್ವಶನ್ ಅಂಡ್ ಆನ್ಸರ್ ಪ್ರೋಸೆಸ್ ಬ್ಯೂಟಿಫುಲ್ ಆಗಿರುತ್ತೆ ಥಿಯೇಟರ್ ಎಲ್ಲ. ನಿಮ್ಗೆಲ್ಲ ಒಂಥರ ಹೊಸ ಅನುಭವ. ಅದು ಒಂದು ಸಿನಿಮಾ ನೋಡಿ ಎಂಟರ್ಟೈನ್ಮೆಂಟ್ ಎದ್ದೋಗೋದು, ಅದನ್ನ ಬಿಟ್ಬಿಟ್ಟು ಏನೋ ಒಂದು 10 ನಿಮಿಷ ಏನೋ ಒಂದು ಪ್ರೋಸೆಸ್ ಆಗ್ತಿದೆ ಅನ್ನೋದಲ್ಲ ಸಚ್ ಎ ಬ್ಯೂಟಿಫುಲ್ ಥಿಂಗ್ ಅದು. ಅದು ನೀವು ಒಂದ್ಸರಿ ಫೀಲ್ ಮಾಡಿದಾಗ ನೀವು ಖುಷಿ ಆಗ್ತೀರಾ. ನೀವು ರೆಡಿ ಮಾಡ್ಕೊಂಡಿರೋ ಪಾಸ್ ಏನಿದೆ ಹಾ. ಟಿಕೆಟ್ ಪಾಸ್ ಹಾ. ಪ್ಲಸ್ ಇವಾಗ ಜನ ತಗೊಳ್ತಾ ಇರುವ ಟಿಕೆಟ್ ಇಬ್ಬರಿಗೂ ಒಂದೇ ಥಿಯೇಟರ್ ಒಳಗಡೆನೆ ಪ್ರವೇಶನ ಒಂದೇ ಥಿಯೇಟರ್ ಮೇಡಮ್. ಬಟ್ ನಾವು ಈ ಮಿಕ್ಸ್ ಮೇಡಮ್ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಈಗ ನಾನು ನಿಮಗೆ ಪಾಸ್ ಕೊಟ್ಟೆ ಅಂದ್ರೆ ನಾನು ನಿಮಗೆ ಪಾಸ್ ಕೊಟ್ಟೆ ಅಂದ್ರೆ ನಿಮಗೆ ಒಂದು ಟೈಮ್ ಅಂಡ್ ಡೇಟ್ ಫಿಕ್ಸ್ ಆಗುತ್ತೆ, ಅವತ್ತು ಅಲ್ಲಿಗೆ ಬರ್ತೀರಾ. ನೀವು ಮಾಧ್ಯಮಗಳನ್ನು ಹೊರತುಪಡಿಸಿ ಪ್ರಚಾರ ಹೇಗೆಲ್ಲ ಮಾಡ್ತಾರೆ? ಯಾಕಂದ್ರೆ ಈ ತರದೆಲ್ಲ ಗೊತ್ತಾಗ್ಬೇಕು. ನಮ್ದು ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ ಪ್ರತಿ ಹಳ್ಳಿಗೂ ಮನೆಗೂ ಇದು ತಲುಪಬೇಕು ಅನ್ನೋ ಯೋಜನೆ ಇಟ್ಕೊಂಡಿದೀವಿ. ಸೊ ಅದಕ್ಕೆ ತಕ್ಕಂಗೆ ಒಂದಷ್ಟು ಟೀಮ್ ರೆಡಿ ಮಾಡ್ಕೊಂಡಿದೀವಿ. ಅದಕ್ಕೆ ಏನೇನ್ ತಯಾರಿಗಳು ಬೇಕು ಅಂದ್ರೆ ಈಗ ನೀವು ಐ ಎಂ ಪ್ರೊಡ್ಯೂಸರ್ ಅಂತ ಚಾನಲ್ ಹೊಡೆದ್ ನೋಡಿದ್ರೆ ನಿಮ್ಗೊಂದಷ್ಟು ಸಿಕ್ಬಿಡುತ್ತೆ ಅವು ಏನ್ ಎಫರ್ಟ್ ಹಾಕಿದ್ದಾರೆ ಇವರು, ಸೊ ಏನ್ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಸಿಗುತ್ತೆ. ಸೊ ಆ ಪ್ರಯತ್ನದಲ್ಲಿ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಎಲ್ಲ ಕಡೆ ಎಲ್ಲ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡ್ತೀವಿ ನಾವು. ಮಿನಿಮಮ್ ಅಂದ್ರೆ ಒಂದು 6 to 7 crore ಆಗ್ಬೋದೇನೋ. ಐ ಥಿಂಕ್ ನೀವು ಹೇಳಿದ್ದು ಇಷ್ಟೆಲ್ಲ ಪರ್ ಶೋಗೆ ನೀವು ಟಿಕೆಟ್ ವಾಪಸ್ ಕೊಡೋದು, ಇದಕ್ಕೆಲ್ಲ ಹೇಗೆ ನಿಮ್ಗೆ ಬಂಡವಾಳ ಅದನ್ನ ನೀವು ಹೇಗೆ ವಾಪಸ್ ತಗೋತೀರಿ? ಸೇವೆನ ಅಲ್ಲ ಮೇಡಮ್, ಇದೊಂದು ಅದೇ ಹೇಳ್ತೀನಿ ಮೇಡಮ್, ಒಂದು ಯುನಿಕ್ ಥಾಟ್ ಅಂತ ಬಂದಾಗ, ಒಂದು ಹೊಸ ಎಕ್ಸ್ಪೆರಿಮೆಂಟ್ ಅಂತ ಬಂದಾಗ, ನಾವು ಅಲ್ಲಿ ಏನೋ ಬಜೆಟ್ ಹಾಕ್ತಿದ್ದೀನಿ, ಏನೋ ನಂಗೆ ರಿಟರ್ನ್ ಬರಬೇಕು ಅನ್ನೋದಾದ್ರೆ ಅಲ್ಲಿ ಏನು ಕ್ರಿಯೇಟಿವಿಟಿನೂ ಇರಲ್ಲ, ಒಂದು ಹೊಸ ಯುನಿಕ್ ಎಕ್ಸ್ಪೆರಿಮೆಂಟ್ ಇರಲ್ಲ. ಅದೇ ಹೇಳಿದ್ನಲ್ಲ ಮೇಡಮ್, ಏನೋ ಓಕೆ ಇಲ್ಲಿ ಮಾಡ್ತಿದೀವಿ ಅನ್ನೋ ಒಂದು ಹೋಪ್ಸ್ ಅಲ್ಲಿ ಮಾಡ್ತಿದೀವಿ, ಒಂದು ಭರವಸೆ ಇದೆ, ಓಕೆ ಸಕ್ಸಸ್ ಆಗುತ್ತೆ ಅಂತ ಆಗುತ್ತೆ. ಸರ್ ನೀವು ಆವಾಗದಿಂದ ಮಾತಾಡ್ತೀರಾ, ಒಪ್ಕೋತೀನಿ. ಬಟ್ ನಿಮ್ಮ ಟೀಮ್ ಇದೆ, ಫ್ಯೂಚರ್ ಪ್ಲಾನ್ ಮಾಡ್ಕೊಂಡು ಇಷ್ಟ ಹೇಳ್ತಿದ್ದೀವಿ, ನೀವು ಯಾವ ತರ ಸ್ಟ್ರಕ್ಚರ್ ಹಾಕಿದ್ದೀರಾ ಅದು ನಮ್ಗೆ ಹೇಳಿದ್ರೆ ನಾವು ನಾಳೆ ಹೇಳ್ಬೋದು. ಸೊ ನೀವು ಸ್ಟ್ರಕ್ಚರ್ ಮೇಡಮ್, ಈ ಸ್ಟ್ರಕ್ಚರ್ ಅಂಡ್ ಪ್ಲಾನ್ ಎಲ್ಲ ಡೀಟೇಲ್ ಆಗಿ ನಾನು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ನಾನು ಪ್ರವೀಣ್ ಸರ್ ಹೇಳಿದೆ, ಇದು ಸಡನ್ ಆಗಿ ಫಿಕ್ಸ್ ಆಗಿದ್ದು ಮಾಡಲೇಬೇಕು ಅಂತ ಮಾಡ್ತಿರೋದು. ಸೊ ಜಸ್ಟ್ ಫಾರ್ ಅನೌನ್ಸ್ಮೆಂಟ್. ಸೊ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್, ಸೊ ಹೆಂಗ್ ವರ್ಕ್ ಆಗ್ತಿದೆ, ಏನ್ ವರ್ಕ್ ಆಗ್ತಿದೆ ಎಲ್ಲ ರೀಚ್ ಆಗುತ್ತೆ. ಅದೇ ಈಗ ಇದೇನೇ ಹೆಂಗ್ ಹೇಳ್ಬೋದು ಅಂದ್ರೆ, ಈಗ ಟಿವಿಗೆ ಪಕ್ಷ ಬಂದಾಗ ಸ್ಟಾರ್ಟಿಂಗ್ ಬಂದ ತಕ್ಷಣ ಎಲ್ಲರೂ ಅನ್ಕೊಂಡ್ರು ಏನಪ್ಪಾ ಹಿಂಗಪ್ಪ ಹಂಗಪ್ಪ ಎಲ್ಲರೂ ನಾವು ಅನ್ಕೊಂಡಿರ್ತೀವಿ. ಸೊ ಇದು ಅಲ್ಲ, ಅದಕ್ಕೆ ಹೋಲಿಕೆ ಮಾಡ್ತೀನಿ ಅಂತಲ್ಲ, ಒಂದು ಎಕ್ಸ್ಪೆರಿಮೆಂಟ್ ಅಲ್ಲ ಅದೇ ಈ ಗಿಮಿಕ್ ಆಗ್ತಿದೆ ಅಂದಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಮೇಡಮ್? ಸಿಕ್ಬಿಡ್ತೀವಲ್ಲ ನಿಮ್ ಕೈಯಲ್ಲಿ, ನಾವೆಲ್ಲೂ ಹೋಗಲ್ಲ. ನೆಕ್ಸ್ಟ್ ಪವರ್ ಸ್ಟಾರ್ ಅದಕ್ಕೆ ದೊಡ್ಡ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಸರಿ ಅಲ್ಲ ಸರ್, ಈಗ ಒಂದು ಕೋಟಿ ಬರ್ತಿದೆ ಅಂದ್ರೆ ಅಲ್ಲಿ ಅದಕ್ಕೆ ತಕ್ಕಂಗೆ ಹೌದು ಸರಿ. ಎಲ್ಲರಿಗೂ ಇರೋದು ಅದೇ ಒಂದೇ ಪ್ರಶ್ನೆ, ಯಾವುದೇ ಲಾಭ ಇಲ್ಲದೆ ಹೇಗೆ 1 ಕೋಟಿ ಕೊಡ್ತಾರೆ? ಸರ್, ಈಗ ಒಂದು ಸಿನಿಮಾ ರಿಲೀಸ್ ಮಾಡ್ತಾರೆ ಅಂದ್ರೆ ಏನೋ ಒಂದು ಒಪ್ಪಬಹುದು, ಓಕೆ ಸಿನಿಮಾಗೋಸ್ಕರ ಅಂತ. ಈಗ ಇದರಿಂದ ಇನ್ನೂ ತುಂಬಾ ದೊಡ್ಡ ಬಲವಾದ ಉದ್ದೇಶ ಇದೆ. ಹೌದು ಇರುತ್ತೆ ಸರ್, ಉದ್ದೇಶ ಅಲ್ಲ ಸರ್, ಇಲ್ಲ ಉದ್ದೇಶ ಲಾಭದ ಕ್ಲಾರಿಟಿ ನಾನು ನಿಮ್ಗೆ ಹೇಳಿದೆ ಮೇಡಮ್. ಈಗ ನಾನು ನಿಮ್ಗೆ ಹೇಳೋದಕ್ಕಿಂತ ಕಾರ್ಯರೂಪ ಬಂದಾದ್ಮೇಲೆ, ಸೊ ಎಲ್ಲರೂ ನೋಡಾದ್ಮೇಲೆ ಓಕೆ. ಒಂದು ಕೋಟಿ ಇದೆಯಲ್ಲ ಸರಿ, 1 ಕೋಟಿ ಕೊಡೋದಕ್ಕೆ ಎಷ್ಟು ಕಲೆಕ್ಷನ್ ಆಗಬೇಕು ಸಿನಿಮಾ? 1 ಕೋಟಿ ಆಗಕ್ಕೆ ಕಲೆಕ್ಷನ್ ಅಲ್ಲಿಗೆ ಬರ್ತೀನಿ ಅವರು ಹಾರ್ಡ್ ಕ್ಯಾಶ್ ಕೊಟ್ಟಿದ್ದಾರೆ ಅಲ್ಲ ಸರ್, ಕಲೆಕ್ಷನ್ ಆಗಿದ್ರು ಕೊಡ್ತೀರಾ? ಕಲೆಕ್ಷನ್ ಆಗದಿದ್ರು 1 ಲಕ್ಷ ಕಲೆಕ್ಷನ್ ಆದ್ರೆ 1 ಕೋಟಿ ಇದೇ ಲೈನ್ ಅಲ್ಲ ಸರ್. ಈಗ ಸಿನಿಮಾಗೆ ಈ ಸಿನಿಮಾ ನೋಡ್ರೆ 1 ಕೋಟಿ ಬಹುಮಾನ ಸಾಕು, 1 ಕೋಟಿ ಬರುತ್ತೆ ಸರ್. ಅಂದ್ರೆ ಬಂದು ಆನ್ಸರ್ ಮಾಡ್ಬೇಕು. ಅಲ್ಲಲ್ಲ, ಬರ್ಬೇಕಂದ್ರೆ 1 ಕೋಟಿ ಕೊಡ್ಬೇಕಂತ ಹೇಳ್ಬೇಕಲ್ಲ ನೀವು. ಹೌದೌದು, ಎಲ್ಲಿ ಬರ್ತಾರೆ ಇಲ್ಲಂದ್ರೆ? ನಾನು ಆನ್ಸರ್ ಮಾಡ್ತೀನಿ, ನಾನು ವಿನ್ನರ್. ನನಗೆ ಹೆಂಗ್ ನೀವು ನಂಬ್ಕೋಬಹುದು ಸರ್?
ನನಗೆ ಕೊಡ್ತೀರಾ ಅಥವಾ ನಿಮ್ ಟೀಮ್ ನಲ್ಲಿ ಅವ್ರಿಗೆ ಕೊಡ್ತೀರಾ ಅಂತ ಹೇಳಿ ಕೇಳಾಯ್ತದು. ಮೇಡಮ್ ಇಲ್ಲ ಎಲ್ಲ ಕ್ವಶನ್ ಕೇಳಿದ್ದಾರೆ ಸರಿ, 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ. ಇಮಿಡಿಯೇಟ್ಲಿ ಕೊಡ್ತೀರಾ ಅಥವಾ ಇಷ್ಟು ಬಂತು ಅಂತ ಆದ್ಮೇಲೆ ಕೊಡ್ತೀರಾ? ಕಂಪನಿಯಿಂದ ಬರುತ್ತೆ ಕಂಪ್ನಿಯಿಂದ ಬರುತ್ತೆ ಸರ್ ಅದಕ್ಕೊಂದು ಸರ್ ಅದಕ್ಕೇನು ಪ್ರೊಸೀಜರ್ ಸರ್ ಪ್ರೊಸೀಜರ್ ಏನಿರುತ್ತೋ ಅದೆಲ್ಲ ಪ್ರೊಸೀಜರ್ ಬರುತ್ತೆ ಇವತ್ತು question ಕೊಡಕ್ಕೆ ಹೇಳಿಲ್ಲ, ಅವ್ರು ಕೊಡಕ್ಕೆ ಅಂತ ಹೇಳಿ. Easy ಆಗಿ 1 ಕೋಟಿ ಕೊಡ್ತೀರಾ question ಅಂತ ಹೇಳಿ. ಸರ್ ಈಸಿಯಾಗಿ ಯಾವುದು ಸಿಗಲ್ಲ ಸರ್ ತುಂಬಾ ಕಷ್ಟ ಇರುತ್ತೆ ಸರ್ ಇವಾಗ ನೀವು ಏನೇ ಹೇಳ್ಬೇಕು ನೆಕ್ಸ್ಟ್ ಮೀಟಿಂಗ್ ನಾವು ಕಾಯ್ಬೇಕು ಯಾಕಂದ್ರೆ ನೀವು ನಿಮ್ಮ ಪ್ರೊಸೀಜರ್ ನಿಮ್ಮ ಇನ್ಸ್ಟ್ರಕ್ಷನ್ಸ್ ಅದು ಗೊತ್ತಾಗದೆ ನಮಗೆ ನೆಕ್ಸ್ಟ್ ಸೊ ನೆಕ್ಸ್ಟ್ ಹೇಳಿ ಸರ್ ಹೌದು ಸರ್. ಸರಿ. ಹೊಸದಾಗಿ ಎಲ್ಲ ವರ್ಕ್ ಮಾಡಿರ್ತಾರಲ್ಲ, ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಅವರೇ ಸರ್ ಅವ್ರು ಹೇಳಿದ್ರೆ ಅವ್ರಿಗೆ ಹೋಗುದಿಲ್ಲ ಹೌದು ಸಿನಿಮಾ ಕೆಲಸ ಮಾಡಿರ್ತಾರೆ. ಖಂಡಿತ ಹಂಗಾರೆ ಉಪೇಂದ್ರ ಅವರಿಗೆ ಕೊಟ್ಬಿಟ್ರೆ ಅದು ಗೊತ್ತಲ್ಲ, ಅವರೇ ಎಲ್ಲ ಸರ್ ಅವ್ರು ಬಂದ್ಬಿಟ್ಟು ಅಲ್ಲ ಸರ್ ಅವ್ರು ಬಂದ್ಬಿಟ್ಟು ಆ ಕ್ವಶನ್ ಅಂಡ್ ಆನ್ಸರ್ ಅಪ್ಲೈ ಹೇಳಿದ್ರು ಹೋದ್ರೆ ನಮಗೆ ಇದು ಅದಕ್ಕಿಂತ ಒಂದು ಅವ್ರಿಗೆ ಕೊಡ್ತೀನಿ ಹೇಳಿದ್ರೆ ಅದಕ್ಕಿಂತ ಒಂದು ದೊಡ್ಡ ಪ್ರೌಡ್ನೆಸ್ ಇದೆ ಆದ್ರೆ ಖಂಡಿತ 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 ಅವರಿಗೆ ಕ್ವಶನ್ ಕೊಡ್ತೀರಾ ಸರ್ ಇಡೀ ಸಿನಿಮಾನೇ ಅವರಿಗೆ ಗೊತ್ತಿರುತ್ತೆ. ಉಪೇಂದ್ರ ಮಾಡಿದ್ದು ಎಲ್ಲ ಗೊತ್ತಿಲ್ಲ. ಇಲ್ಲ ಸರ್ ಈಗ ನೀವು ಹೇಳ್ತಿರೋ ಪಾಯಿಂಟ್ ಚೆನ್ನಾಗಿದೆ ಒಪ್ಪಿಸಲು ಕೊಟ್ಟರು ಆಗುತ್ತೆ, ಟೀಮಲ್ಲಿ ಕೆಲಸ ಮಾಡೋರು ಕೊಟ್ಟರು ಆಗುತ್ತೆ. ಅವ್ರು ಯಾರು ಸರ್ ಇಲ್ಲ ಸರ್ ಒಂದು ಸಿನಿಮಾ ನಿಮ್ಗೆ ಸಿನಿಮಾ ಮಾಯಾ ಬಜಾರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಸರ್ ನಿಮ್ಗೊಂದು ಇಲ್ಯೂಷನ್ ಕ್ರಿಯೇಟ್ ಮಾಡಿ ಸಿನಿಮಾ ತುಂಬಾ ಕಷ್ಟ ಸರ್ ಅಲ್ಲ ತುಂಬಾ ಕಷ್ಟ ನೀವು ಒಂದು ಸಿನಿಮಾ ನೋಡಿ ನೀವೇ ಶೂಟ್ ಮಾಡಿರಿ ನೀವೇ ಸ್ಕ್ರಿಪ್ಟ್ ಬರೆದ್ರಿ ನೀವೇ ಡೈರೆಕ್ಷನ್ ಮಾಡಿರಿ ನೀವೇ ಆಕ್ಟ್ ಮಾಡಿರಿ ಸರ್ ಆ ಸಿನಿಮಾ ಮುಗಿದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಏನೋ ಒಂದು ಕ್ವಶನ್ ಕೇಳ್ತೀನಿ ಅಂದ್ರೆ ಆಗಲ್ಲ ನಿಮ್ಗೆ ಆನ್ಸರ್ ಮಾಡಕ್ಕೆ ಕಲರ್ ಶೂ ರೆಡಿ ಮಾಡಿದ್ದೀನಿ ಗ್ಯಾಸ್ ಬಿದ್ರೆ ಸಾಕು. ಓಕೆ ಸರ್ 25 ದಿವಸದ್ದು 5 ಥಿಯೇಟರ್ಲಿ ಶೋ ನಡೀತಿದೆ ಅಂತಂದ್ರೆ 5 ಥಿಯೇಟರ್ ಬೇರೆ ಬೇರೆ ಅಮೌಂಟ್ ಕೊಡ್ತಾರೆ ಇಲ್ಲ ಅಂದ್ರೆ ಒಬ್ರಿಗೆ ಕೊಡೋದು 5 ಥಿಯೇಟರ್ ನಡೀತಿದ್ರು ಒಬ್ರಿಗೆ ಕೊಡೋದು ಅಲ್ಲಿ ಜಾಸ್ತಿ ಜನ ಯಾರು ಒಂದು 20 ಜನ 5 ಥಿಯೇಟರ್ ಆನ್ಸರ್ ಮಾಡೋದು ಅಂದ್ರೆ ಫಸ್ಟ್ ಟಿಕೆಟ್ ಯಾರು ಪರ್ಚೇಸ್ ಮಾಡಿರ್ತಾರಲ್ಲ ಸರ್ ಆಯ್ತು, ಈಗ ಏನಾದ್ರು ನೀವು ಲೈವ್ ಅಂದ್ರೆ ಅಪ್ಡೇಟ್ಸ್ ಟೆಲಿಕಾಸ್ಟ್ ಆಗ್ತಾ ಇರುತ್ತಾ ಹೆಂಗೆ? ಯಾಕಂದ್ರೆ ಈಗ ಜನಕ್ಕೆ ಎಕ್ಸಾಂಪಲ್ ಧಾರವಾಡ ಹಾವೇರಿ ಹುಬ್ಳಿ ಅಲ್ಲೆಲ್ಲ ಒಂದು ಥಿಯೇಟರ್ ಅಲ್ಲಿ ಒಬ್ಬ ಸಿನಿಮಾ ನೋಡಿರ್ತಾನೆ, ಅಲ್ಲೇನೋ ಒಂದು ಪ್ರೊಸೀಜರ್ ನಡೀತಾ ಇದೆ. ಈಗ ನೋಡಿದ್ರೆ ಹೊರಗೆ ಬರ್ತಾರೆ ಪ್ರೊಸೀಜರ್ ಇದು ಕಾನ್ಸೆಪ್ಟ್ ಅಪ್ಲೈ ಆಗುತ್ತಾ ಅಥವಾ ಇವತ್ತು ಈಗ ಫಸ್ಟ್ ಡೇ 10:30 1:30 ಮುಗೀತು, ಯಾವಾಗಿದೆ ಆಕ್ಟಿವೇಟ್ ಆಗುತ್ತೆ? ಸರ್ ಅಲ್ಲಿ ಸಿನಿಮಾ ಮುಗಿದ ತಕ್ಷಣ ಅಲ್ಲೊಂದು 30 ಮಿನಿಟ್ಸ್ ಆಕ್ಟಿವಿಟೀಸ್ಗೆಲ್ಲ ನಾವು ಟೈಮ್ ತಗೋತೀವಿ. ಆ 30 ನಿಮಿಷದಲ್ಲಿ ಆಕ್ಟಿವಿಟಿ ನೆಕ್ಸ್ಟ್ ಶೋ ಶುರು ಆಗುತ್ತೆ. ಸೊ ನೀವು ಹೇಳ್ತಿರೋ ಕಾನ್ಸೆಪ್ಟ್ ಚೆನ್ನಾಗಿದೆ, ಅದ್ರ ಬಗ್ಗೆ ಟೆಲಿಕಾಸ್ಟಿಂಗ್ ಬಗ್ಗೆ ಯೋಚನೆ ಮಾಡ್ತೀವಿ. ಅಲ್ಲ ಈಗ ಕಾನ್ಫರೆನ್ಸ್ ಇದೆ. ಹೌದು ಖಂಡಿತ ಖಂಡಿತ ಈಗ ನೀವು ಅಲ್ಲೆಲ್ಲ ಸರ್ ಹೇಳಿದ್ನಲ್ಲ ಸರ್ ನಾವು ಮೊದಲ ವಾರ ಒಂಚೂರು ಕಷ್ಟ ಆಗುತ್ತೆ ನಮ್ಗೆ, ಒಂದು ವಾರ ಟೈಮ್ ಬೇಕಾಗುತ್ತೆ. ಆ ಒಂದು ವಾರದಲ್ಲಿ ಏನೇನು ತಪ್ಪುಗಳು ಸರಿಗಳು ಎಲ್ಲ ತಿಳ್ಕೊಂಡ್ಬಿಟ್ಟು ವರ್ಕೌಟ್ ಮಾಡ್ಕೊಂಡು ರೀ ರಿಲೀಸ್ ಒಂದು ವಾರ ದಿನ 3 ದಿನ ಓಡುತ್ತೆ, ಒಂದು ವಾರ ತನಕ ನಿಮಗೆ ಟೈಮ್ ಬೇಕಾದ್ರೆ ಮೇಡಮ್ ಜನ ಬರ್ಲಿ ಬಿಡ್ಲಿ 25 ದಿನ ರಿಲೀಸ್ ಆಗಿರೋ ಥಿಯೇಟರ್ ಸಿನಿಮಾ ರಿಲೀಸ್ ಸರ್ ಕ್ವಶನ್ ವಿಚಾರವಾಗಿ ಪ್ರಾರಂಭದಲ್ಲಿ ಎಕ್ಸಾಂಪಲ್ ಕೊಟ್ರಿ, ಅಂದ್ರೆ ಉಪೇಂದ್ರ ಸರ್ ಈ ತರ ಕಾಸ್ಟ್ಯೂಮ್ ಹಾಕಿದ್ರೆ ಆ ತರ ಕ್ವಶನ್ ಇರ್ಬೋದು ಅಂತ ಎಕ್ಸಾಂಪಲ್ ಹೇಳ್ತೀನಿ. ಸೊ ಈಗ 1 ಕೋಟಿ ಗೆಲ್ಬೇಕಂದ್ರೆ ಕ್ವಶನ್ ಅಂತೂ ಈಸಿ ಇರಲ್ಲ. ನೀವೇನಾದ್ರೂ ಒಂದು ಸೀನ್ ಅಲ್ಲಿ ಕಾರ್ ಪಾಸ್ ಆಯ್ತು ಅದ್ರ ನಂಬರ್ ಹೇಳಿತ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಗೆಲ್ಲೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಆ ತರ ಕ್ವಶನ್ಸ್ ಇರುತ್ತಾ ಅಥವಾ ಜನಗಳು ಗೆಲ್ಲೋ ತರ ಈಸಿ ಇರುತ್ತಾ? ಸರ್ ಲಾಸ್ಟ್ ನಾವು ಒಂದು ಈವೆಂಟ್ ಹಿಂಗೆ ಮಾಡಿದ್ವಿ. ಒಂದು ಹಳ್ಳಿ ಮನೆಯೆಲ್ಲ ಶೂಟ್ ಮಾಡ್ಬಿಟ್ಟು ವಿಡಿಯೋ 20 ನಿಮಿಷ ವಿಡಿಯೋ ಹಾಕ್ಬಿಟ್ಟು ಜಸ್ಟ್ ಬರೀ 10,000 ಪ್ರೈಸ್ ಮನಿ ಕೊಡ್ತೀವಿ, ಕ್ವಶನ್ ಆನ್ಸರ್ ಮಾಡಿ ಅಂತ ಬಿಟ್ಟಿದ್ವಿ. ಒಬ್ಬ ಹುಡುಗ ಏನ್ ಮಾಡಿದ್ದ ಅಂದ್ರೆ ಪ್ರತಿ ಈಚ್ ಅಂಡ್ ಸೆಕೆಂಡ್ ಸ್ಕ್ರಿಪ್ಟ್ ಬರ್ಕೊಂಬಂದಿದ್ದ. ಸ್ಕ್ರಿಪ್ಟ್ ಬರ್ಕೋಬಹುದು ನಮಗ್ ಅವನು ಆನ್ಸರ್ ಮಾಡ್ಲಿಲ್ಲ, ಅವ್ರು ಬೇರೆಯವ್ರು ಮಾಡಿದ್ರು. ಬಟ್ ಅವನು ಆ ಟೈಮಲ್ಲಿ ಅದು ಸ್ಕ್ರಿಪ್ಟ್ ಬರ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ ನೋಡ್ಬಿಟ್ಟು ನಮಗೂ ಹುಳ ಬಿಟ್ಟಂಗೆ ಆಗೋಯ್ತು ಅವತ್ತು. ಬಟ್ ಮಾಡ್ಬೇಕು ಸರ್, ಮಾಡ್ತೀವಿ. ಸರಿ, ಉಪೇಂದ್ರ ಬಿಟ್ಟು ಬೇರೆ ಯಾವ ಸಿನಿಮಾ ತುಂಬಾ ಸಿನಿಮಾ ಟ್ರೈ ಮಾಡ್ತಿದ್ದೀನಿ ಸರ್, ಸದ್ಯಕ್ಕೆ ಇದೊಂದು ಅದಕ್ಕೆ ಆಗಿದೆ.
ಇಲ್ಲ ಯಾವುದು ಏನು ಫೈನಲ್ ಆಗ್ದಂಗೆ ಹೆಂಗೆ ಹೇಳಿ ಹಾ. 4K ಇರುತ್ತೆ ಸರ್ 4K ಇರುತ್ತೆ ಲಾಸ್ಟ್ ಇಯರ್ ರಿಲೀಸ್ ಆಗಿತ್ತು ಅದೇ ಕ್ವಾಲಿಟಿ ಇಲ್ಲ ಸರ್